ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ರಾಮನಗರದ ಕುದೂರಿನಲ್ಲಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಿಸಿಲಿನಲ್ಲೂ ಕೂಡ ಜನ ಪ್ರಚಾರಕ್ಕೆ ಬಂದು ದೊಡ್ಡ ಮಟ್ಟದ ಬೆಂಬಲ ನೀಡ್ತಾ ಇದ್ದಾರೆ. ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಡಿಕೆ ಸುರೇಶ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಬಿಸಿಲಿನಲ್ಲೂ ಈ ರೀತಿ ಭಾಗವಹಿಸ್ತಿದ್ದಾರೆ ಅಂದರೆ ಅವರ ಅಭಿಮಾನವನ್ನು ನಾನು ಗಳಿಸಿದ್ದೀನಿ ಅನ್ನೋದು ಅಂತ. ಬಂದವರೆಲ್ಲ ನೆಂಟ್ರಲ್ಲ, ಪರ್ಮನೆಂಟ್ ಆಗಿ ಇರಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ಊಟ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಹಾಗೇ ಹೋಗ್ತಾರೆ. ದೇವೇಗೌಡರು, ಕುಮಾರಸ್ವಾಮಿ ಕನಕಪುರಕ್ಕೆ ನೆಂಟ್ರಲ್ಲ, ಕನಕಪುರದಲ್ಲಿ ಏನಾದರೂ ಸಿಕ್ಕಿದ್ರೆ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ ಅಂತ ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರನ್ನು ನಮ್ಮ ಪ್ರತಿನಿಧಿ ಮೋಹನ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಡಿಕೆ ಸುರೇಶ್ ನೋಡೋಣ. ಗ್ರಾಮಾಂತರ ಲೋಕಸಭಾ ಅಖಾಡ ದಿನೇ ದಿನೇ ರಂಗ ಇರ್ತಾ ಇದೆ. ಬಿಸಿಲಿನ ನಡುವೆ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಸದ್ಯ ಈಗ ನಮ್ಮ ಜೊತೆ ಅವರೇ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕುದೂರಿನಲ್ಲಿ ಪ್ರಚಾರವನ್ನ ಮಾಡ್ತಿದ್ದೀರಿ, ಏನ್ ಹೇಳ್ತಿದ್ದಾರೆ ಸರ್ ಜನರು? ನೋಡಿ, ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಜನ ಬಹಳ ಉತ್ಸಾಹದಿಂದ ಇದ್ದಾರೆ. ಇಂಥ ಬಿಸಿಲಿನ ದಗೆನಲ್ಲೂ ಕೂಡ ಹಳ್ಳಹಳ್ಳಿಯಿಂದ ಬಂದು ಈ ಒಂದು ಪ್ರಚಾರದಲ್ಲಿ ಭಾಗವಹಿಸಿ ನನಗೆ ಶುಭ ಕೋರ್ತಾ ಇರೋದನ್ನ ನೋಡಿದ್ರೆ ನನಗೆ ಬೆಂಬಲ ವ್ಯಕ್ತಪಡಿಸೋರು ನೋಡ್ತಾರೆ. ಕಳೆದ 3 ಚುನಾವಣೆಗಳಿಗಿನ್ನ ಈ ಬಾರಿ ಅತಿ ಹೆಚ್ಚು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಿಮ್ಮ ಒಂದು ಭದ್ರಕೋಟೆ ಕನಕಪುರದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಬಹಿರಂಗ ಸಭೆಯನ್ನ ಮಾಡಿದ್ರು. ಇದೇನಾದ್ರು ನಿಮ್ಗೆ ಹಿನ್ನಡೆ ಆಗುತ್ತಾ ಅಂತ? ಅವ್ರ ಪಕ್ಷದ ಅವ್ರ ಬಹಿರಂಗ ಸಭೆ ಮಾಡಿದ್ರೆ ಹಿನ್ನಡೆ ಹೆಂಗಾಗತ್ತೆ? ಅವ್ರ ಪಕ್ಷದ ಕಾರ್ಯಕ್ರಮ ಅವ್ರು ಕೇಳಿದ್ದಾರೆ, ಓಟ್ ಕೇಳಿದ್ದಾರೆ, ಒಂದಷ್ಟು ಬೈಬೇಕಾಗಿತ್ತು, ಬೈದಿದ್ದಾರೆ. ಅದು ಅವ್ರ ಕೆಲಸ ಅಷ್ಟೇ. ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಓಟ್ ಹಾಕ್ಬೇಕು ಅಂತ. ಬಂದ್ ನಂಟರುಗಳೆಲ್ಲ ಮಾತಾಡಿದವರೆಲ್ಲರೂ ಪರ್ಮನೆಂಟ್ ಆಗಿ ಇರಲ್ರಲ್ಲ, ಊಟ ಮಾಡ್ಕೊಂಡು ಹೋಯ್ತಾರೆ, ಕೆಲವರು ಊಟ ಇಲ್ಲದೆ ಹೋಯ್ತಾರೆ. ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಕನಕಪುರಕ್ಕೆ ಬರೀ ನೆಂಟರುಗಳಷ್ಟೇ, ನಂಟರು ಅಲ್ಲ ಅವರು. ಕನಕಪುರಕ್ಕೆ ಏನಾರ ಸಿಕ್ಕಿದ್ರೆ ಎತ್ಕೊಂಡು ಹೋಯ್ತಾರೆ ಅಷ್ಟೇ, ಬೇರೇನೂ ಇಲ್ಲ. ಲಾಭಕ್ಕೋಸ್ಕರ ಬರೋರು ಅವರು. ಚುನಾವಣೆಯ ಇಂದಿನ ರಾತ್ರಿ ಸಾಕಷ್ಟು ಕಾಂಗ್ರೆಸ್ನವರು ಹಣವನ್ನು ಹಂಚುತ್ತಾರೆ, ಬೇರೆ ಬೇರೆ ಆಮಿಷಗಳನ್ನ ಹೊಡ್ತಾರೆ. ಹೀಗಾಗಿ ನಾನು ಅವತ್ತಿನ ರಾತ್ರಿ ಮಲಗೋದಿಲ್ಲ, ನಾನೇ ಸಂಚಾರ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ. ದೇವ್ರು ಒಳ್ಳೇದ್ ಮಾಡ್ಲಿ. ಸರ್, ಈಗ ನೀವು ಕನ್ನಡ ಶಾಲೆನ ಹಾಕೊಂಡಿದ್ದೀರಿ, ಇದು ಕೇವಲ ಚುನಾವಣೆ ಮಾತ್ರನಾ ಮುಂದುವರಿಯುತ್ತಾ? ನನ್ನ ಹೋರಾಟ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಹೋರಾಟ ಮುಂದುವರಿಯುತ್ತದೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನನ್ನ ಕನಕಪುರಕ್ಕೆ ಬರಬೇಡಿ, ಕನಕಪುರನ ನಮಗೆ ಬಿಟ್ಕೊಡಿ ಅಂತ ಹೇಳ್ತಾರೆ. ಕನಕಪುರನ ಬಿಟ್ಕೊಡೋದಕ್ಕೆ ನಾವ್ಯಾರು? ಅವರೆಲ್ಲ ಬಂದು ಹೋದ್ರಲ್ಲ, ಬಂದು ಹೋಗಿ ಆಯ್ತು, ಜನ ತೋರಿಸಿ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಾಗಿದೆ. ಅವರು ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಏನೋ ಇವತ್ತು ಪ್ರಚಾರಕ್ಕೋಸ್ಕರ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಬೇರೆ ಸಂದರ್ಭದಲ್ಲಿ ಕೊಡ್ತೀವಿ. ಅವ್ರ ಪ್ರಚಾರ ಬೇಕು, ಅದಕ್ಕೆ ನೀವು ಟಿವಿಲಿ ತೋರಿಸ್ತೀರಿ ಅಂದ್ಬಿಟ್ಟು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಸರ್, ಈಗ ಕೇವಲ 24ನೇ ತಾರೀಕು ತನಕ ಮಾತ್ರ ಸಂಸದರಾಗಿ ಡಿಕೆ ಸುರೇಶ್ ಅವರು ಇರ್ತಾರೆ ಅಂತ ಸಿಪಿ ಯೋಗೇಶ್ವರ್ ಹೇಳ್ತಾರೆ. ಜನ ಓಟ್ ಹಾಕೋರು ಸಿಪಿ ಯೋಗೇಶ್ವರ್ ಅಲ್ಲ. ಸಿಪಿ ಯೋಗೇಶ್ವರೇ ನನಗೆ ಓಟ್ ಹಾಕ್ತಾನಲ್ಲ, ಕುಮಾರಸ್ವಾಮಿನ ಸೋಲಿಸಬೇಕು ಅಂತ ಹೇಳ್ಬಿಟ್ಟು. ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ವಾ? ಅವನೇ ನನಗೆ ಓಟ್ ಹಾಕ್ತಾನೆ ರೀ, ಅವನಿಗೆ ಕುಮಾರಸ್ವಾಮಿ ಗೆಲ್ಲೋದು ಇಷ್ಟ ಇಲ್ಲ, ಸುಮ್ಮನೆ ನಾಟಕ ಆಡ್ತಾವನಷ್ಟೇ. ಸುಮ್ಮನೆ ಬೇಕು ಅಂತ ಅವ್ರ ಜೊತೆ ಹೊಂದಾಣಿಕೆ ಮಾಡ್ತಾನೆ ಅಷ್ಟೇನೆ, ಇನ್ನೇನಿಲ್ಲ. ಅವನೇ ನನಗೆ ಓಟ್ ಹಾಕ್ತಾನೆ, ನನ್ನ ಕೆಲ್ಸಕ್ಕೆ ಅವನೇ ನನಗೆ ಓಟ್ ಹಾಕ್ತಾನೆ. ಸರ್, ಈಗ ಬಿಸಿಲಿನ ತಾಪ ಕೂಡ ಹೆಚ್ಚಾಗ್ತಾ ಇದೆ, ಸುಸ್ತು ಅಂತ ಆಗುತ್ತಿಲ್ವಾ ಸರ್ ನಿಮಗೆ? ನೋಡ್ರಿ, ಪ್ರತಿನಿತ್ಯ ಓಡಾಡೋರಿಗೆ ಸುಸ್ತೆಲ್ಲ ಬರ್ತದೆ. ವರ್ಷಕ್ಕೊಂದ್ಸಾರಿ ಓಡಾಡೋರಿಗೆ ಸುಸ್ತಾಯ್ತದೆ. 5 ವರ್ಷಕ್ಕೆ ಒಂದ್ಸಾರಿ ಬಂದ್ ಕೇಳೋರಿಗೆ ಕಷ್ಟ ಆಯ್ತೈತೆ. ನಾನು ಹಂಗಲ್ವಲ್ಲ, ನಿಮ್ಗೆ ಎಷ್ಟು ಸಾರಿ ಸಿಗ್ತೀನಿ ನಾನು. ಸೊ ಹಂಗಾಗಿ ನನ್ನ ಕೆಲಸನೇ ಬೇರೆ, ನಾನು ಮಾಡೋದೇ ಬೇರೆ. ಥ್ಯಾಂಕ್ ಯು. ಇದಿಷ್ಟು ಸಂಸದ ಡಿಕೆ ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರೇಶ್ ಜೊತೆ ಮೋಹನ್, ಕುದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.